ಚಾಮರಾಜಪೇಟೆಯಲ್ಲಿ ಅಮಾನವೀಯ ಘಟನೆಗೆ ಖಂಡನೆ ವ್ಯಕ್ತವಾಗ್ತಾ ಇದೆ. ಮಂಡ್ಯದ ಕೆರಗೋಡು ಗ್ರಾಮದಲ್ಲೂ ಕೂಡ ಹಿಂದೂ ಮುಖಂಡರು ಈಗ ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಪ್ರತಿಭಟನೆ ಮಾಡಿದ್ದಾರೆ. ಹಿಂದೂ ಸಂಘಟನೆ ಕಾರ್ಯಕರ್ತರು ಗ್ರಾಮಸ್ಥರಿಂದ ಪ್ರತಿಭಟನೆ ನಡೀತಾ ಇದೆ. ಆದಷ್ಟು ಬೇಗ ದುಷ್ಕರ್ಮಿಗಳು ಯಾರಿದ್ದಾರೆ ಅವರನ್ನ ಬಂಧಿಸಬೇಕು ಅಂತೇಳಿ ಘೋಷಣೆ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಚಾಮರಾಜಪೇಟೆಯಲ್ಲಿ 3 ಹಸುಗಳ ಕೆಚ್ಚಲನ್ನ ಕೊಯ್ದು ಅಮಾನವೀಯವಾದಂಥ ವಿಕೃತಿಯನ್ನ ಮೆರೆದಂಥ ಘಟನೆ ಇತ್ತಲ್ಲ, ವಿಕೃತಿ ಮೆರೆದಂಥ ಘಟನೆ. ಆ ಘಟನೆಯನ್ನು ಖಂಡಿಸಿ ಮಂಡ್ಯದ ಕೆರಗೋಡಲ್ಲಿ ಈಗ ಪ್ರತಿಭಟನೆ ನಡೀತಾ ಇದೆ. ನೋಡಿ, ಗೋಮಾತೆಗೆ ಹೂವಿನ ಹಾರವನ್ನು ಹಾಕಿ ಗೋಮಾತೆಗೆ ಕೊಡುವಂಥ ಗೌರವ ನಾವು ಕೊಡಬೇಕಾಗತ್ತೆ ಅಂತೇಳಿ ಅದನ್ನು ಸೂಚಿಸುವ ಮೂಲಕ ಅಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಗೋಮಾತೆ ಸಮೇತ ಬಂದು ರಸ್ತೆಗಿಳಿದು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ಭಾರತ್ ಮಾತಾ ಇದು ಮುಂಜಾನೆ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ 3 ಹಾಲು ಕೊಡುವಂತ ಹಸುಗಳನ್ನ ಕೊಂದಿದ್ದಾರೆ ಮತಾಂಧರು. ಚಾಮರಾಜಪೇಟೆಯಲ್ಲಿ ಅಮಾನವೀಯ ಘಟನೆಗೆ ಖಂಡನೆ ವ್ಯಕ್ತವಾಗ್ತಾ ಇದೆ. ಮಂಡ್ಯದ ಕೆರಗೋಡು ಗ್ರಾಮದಲ್ಲೂ ಕೂಡ ಹಿಂದೂ ಮುಖಂಡರು ಈಗ ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಪ್ರತಿಭಟನೆ ಮಾಡಿದ್ದಾರೆ. ಹಿಂದೂ ಸಂಘಟನೆ ಕಾರ್ಯಕರ್ತರು ಗ್ರಾಮಸ್ಥರಿಂದ ಪ್ರತಿಭಟನೆ ನಡೀತಾ ಇದೆ. ಆದಷ್ಟು ಬೇಗ ದುಷ್ಕರ್ಮಿಗಳು ಯಾರಿದ್ದಾರೆ ಅವರನ್ನ ಬಂಧಿಸಬೇಕು ಅಂತೇಳಿ ಘೋಷಣೆ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಚಾಮರಾಜಪೇಟೆಯಲ್ಲಿ 3 ಹಸುಗಳ ಕೆಚ್ಚಲನ್ನ ಕೊಯ್ದು ಅಮಾನವೀಯವಾದಂಥ ವಿಕೃತಿಯನ್ನ ಮೆರೆದಂಥ ಘಟನೆ ಇತ್ತಲ್ಲ, ವಿಕೃತಿ ಮೆರೆದಂಥ ಘಟನೆ. ಆ ಘಟನೆಯನ್ನು ಖಂಡಿಸಿ ಮಂಡ್ಯದ ಕೆರಗೋಡಲ್ಲಿ ಈಗ ಪ್ರತಿಭಟನೆ ನಡೀತಾ ಇದೆ. ನೋಡಿ, ಗೋಮಾತೆಗೆ ಹೂವಿನ ಹಾರವನ್ನು ಹಾಕಿ ಗೋಮಾತೆಗೆ ಕೊಡುವಂಥ ಗೌರವ ನಾವು ಕೊಡಬೇಕಾಗತ್ತೆ ಅಂತೇಳಿ ಅದನ್ನು ಸೂಚಿಸುವ ಮೂಲಕ ಅಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಗೋಮಾತೆ ಸಮೇತ ಬಂದು ರಸ್ತೆಗಿಳಿದು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ಭಾರತ್ ಮಾತಾ ಇದು ಮುಂಜಾನೆ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ 3 ಹಾಲು ಕೊಡುವಂತ ಹಸುಗಳನ್ನ ಕೊಂದಿದ್ದಾರೆ ಮತಾಂಧರು. ಚಾಮರಾಜಪೇಟೆಯಲ್ಲಿ ಅಮಾನವೀಯ ಘಟನೆಗೆ ಖಂಡನೆ ವ್ಯಕ್ತವಾಗ್ತಾ ಇದೆ. ಮಂಡ್ಯದ ಕೆರಗೋಡು ಗ್ರಾಮದಲ್ಲೂ ಕೂಡ ಹಿಂದೂ ಮುಖಂಡರು ಈಗ ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಪ್ರತಿಭಟನೆ ಮಾಡಿದ್ದಾರೆ. ಹಿಂದೂ ಸಂಘಟನೆ ಕಾರ್ಯಕರ್ತರು ಗ್ರಾಮಸ್ಥರಿಂದ ಪ್ರತಿಭಟನೆ ನಡೀತಾ ಇದೆ. ಆದಷ್ಟು ಬೇಗ ದುಷ್ಕರ್ಮಿಗಳು ಯಾರಿದ್ದಾರೆ ಅವರನ್ನ ಬಂಧಿಸಬೇಕು ಅಂತೇಳಿ ಘೋಷಣೆ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಚಾಮರಾಜಪೇಟೆಯಲ್ಲಿ 3 ಹಸುಗಳ ಕೆಚ್ಚಲನ್ನ ಕೊಯ್ದು ಅಮಾನವೀಯವಾದಂಥ ವಿಕೃತಿಯನ್ನ ಮೆರೆದಂಥ ಘಟನೆ ಇತ್ತಲ್ಲ, ವಿಕೃತಿ ಮೆರೆದಂಥ ಘಟನೆ. ಆ ಘಟನೆಯನ್ನು ಖಂಡಿಸಿ ಮಂಡ್ಯದ ಕೆರಗೋಡಲ್ಲಿ ಈಗ ಪ್ರತಿಭಟನೆ ನಡೀತಾ ಇದೆ. ನೋಡಿ, ಗೋಮಾತೆಗೆ ಹೂವಿನ ಹಾರವನ್ನು ಹಾಕಿ ಗೋಮಾತೆಗೆ ಕೊಡುವಂಥ ಗೌರವ ನಾವು ಕೊಡಬೇಕಾಗತ್ತೆ ಅಂತೇಳಿ ಅದನ್ನು ಸೂಚಿಸುವ ಮೂಲಕ ಅಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಗೋಮಾತೆ ಸಮೇತ ಬಂದು ರಸ್ತೆಗಿಳಿದು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ಭಾರತ್ ಮಾತಾ ಇದು ಮುಂಜಾನೆ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ 3 ಹಾಲು ಕೊಡುವಂತ ಹಸುಗಳನ್ನ ಕೊಂದಿದ್ದಾರೆ ಮತಾಂಧರು. ಚಾಮರಾಜಪೇಟೆಯಲ್ಲಿ ಅಮಾನವೀಯ ಘಟನೆಗೆ ಖಂಡನೆ ವ್ಯಕ್ತವಾಗ್ತಾ ಇದೆ. ಮಂಡ್ಯದ ಕೆರಗೋಡು ಗ್ರಾಮದಲ್ಲೂ ಕೂಡ ಹಿಂದೂ ಮುಖಂಡರು ಈಗ
ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ, ಪ್ರತಿಭಟನೆ ಮಾಡಿದ್ದಾರೆ. ಹಿಂದೂ ಸಂಘಟನೆ ಕಾರ್ಯಕರ್ತರು ಗ್ರಾಮಸ್ಥರಿಂದ ಪ್ರತಿಭಟನೆ ನಡೀತಾ ಇದೆ. ಆದಷ್ಟು ಬೇಗ ದುಷ್ಕರ್ಮಿಗಳು ಯಾರಿದ್ದಾರೆ ಅವರನ್ನ ಬಂಧಿಸಬೇಕು ಅಂತೇಳಿ ಘೋಷಣೆ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಚಾಮರಾಜಪೇಟೆಯಲ್ಲಿ 3 ಹಸುಗಳ ಕೆಚ್ಚಲನ್ನ ಕೊಯ್ದು ಅಮಾನವೀಯವಾದಂಥ ವಿಕೃತಿಯನ್ನ ಮೆರೆದಂಥ ಘಟನೆ ಇತ್ತಲ್ಲ, ವಿಕೃತಿ ಮೆರೆದಂಥ ಘಟನೆ. ಆ ಘಟನೆಯನ್ನು ಖಂಡಿಸಿ ಮಂಡ್ಯದ ಕೆರಗೋಡಲ್ಲಿ ಈಗ ಪ್ರತಿಭಟನೆ ನಡೀತಾ ಇದೆ. ನೋಡಿ, ಗೋಮಾತೆಗೆ ಹೂವಿನ ಹಾರವನ್ನು ಹಾಕಿ ಗೋಮಾತೆಗೆ ಕೊಡುವಂಥ ಗೌರವ ನಾವು ಕೊಡಬೇಕಾಗತ್ತೆ ಅಂತೇಳಿ ಅದನ್ನು ಸೂಚಿಸುವ ಮೂಲಕ ಅಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಗೋಮಾತೆ ಸಮೇತ ಬಂದು ರಸ್ತೆಗಿಳಿದು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ಭಾರತ್ ಮಾತಾ ಕಿ ಜೈ. ಇದು ಮುಂಜಾನೆ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ 3 ಹಾಲು ಕೊಡುವಂಥ ಹಸುಗಳನ್ನ ಕೊಂದಿದ್ದಾರೆ ಮತಾಂಧರು. ಚಾಮರಾಜಪೇಟೆಯಲ್ಲಿ ಅಮಾನವೀಯ ಘಟನೆಗೆ ಖಂಡನೆ ವ್ಯಕ್ತವಾಗ್ತಾ ಇದೆ. ಮಂಡ್ಯದ ಕೆರಗೋಡು ಗ್ರಾಮದಲ್ಲೂ ಕೂಡ ಹಿಂದೂ ಮುಖಂಡರು ಈಗ ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ, ಪ್ರತಿಭಟನೆ ಮಾಡಿದ್ದಾರೆ. ಹಿಂದೂ ಸಂಘಟನೆ ಕಾರ್ಯಕರ್ತರು ಗ್ರಾಮಸ್ಥರಿಂದ ಪ್ರತಿಭಟನೆ ನಡೀತಾ ಇದೆ. ಆದಷ್ಟು ಬೇಗ ದುಷ್ಕರ್ಮಿಗಳು ಯಾರಿದ್ದಾರೆ ಅವರನ್ನ ಬಂಧಿಸಬೇಕು ಅಂತೇಳಿ ಘೋಷಣೆ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಚಾಮರಾಜಪೇಟೆಯಲ್ಲಿ 3 ಹಸುಗಳ ಕೆಚ್ಚಲನ್ನ ಕೊಯ್ದು ಅಮಾನವೀಯವಾದಂಥ ವಿಕೃತಿಯನ್ನ ಮೆರೆದಂಥ ಘಟನೆ ಇತ್ತಲ್ಲ, ವಿಕೃತಿ ಮೆರೆದಂಥ ಘಟನೆ. ಆ ಘಟನೆಯನ್ನು ಖಂಡಿಸಿ ಮಂಡ್ಯದ ಕೆರಗೋಡಲ್ಲಿ ಈಗ ಪ್ರತಿಭಟನೆ ನಡೀತಾ ಇದೆ. ನೋಡಿ, ಗೋಮಾತೆಗೆ ಹೂವಿನ ಹಾರವನ್ನು ಹಾಕಿ ಗೋಮಾತೆಗೆ ಕೊಡುವಂಥ ಗೌರವ ನಾವು ಕೊಡಬೇಕಾಗತ್ತೆ ಅಂತೇಳಿ ಅದನ್ನು ಸೂಚಿಸುವ ಮೂಲಕ ಅಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಗೋಮಾತೆ ಸಮೇತ ಬಂದು ರಸ್ತೆಗಿಳಿದು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ಭಾರತ್ ಮಾತಾ ಕಿ ಜೈ. ಇದು ಮುಂಜಾನೆ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ 3 ಹಾಲು ಕೊಡುವಂಥ ಹಸುಗಳನ್ನ ಕೊಂದಿದ್ದಾರೆ ಮತಾಂಧರು. ಚಾಮರಾಜಪೇಟೆಯಲ್ಲಿ ಅಮಾನವೀಯ ಘಟನೆಗೆ ಖಂಡನೆ ವ್ಯಕ್ತವಾಗ್ತಾ ಇದೆ. ಮಂಡ್ಯದ ಕೆರಗೋಡು ಗ್ರಾಮದಲ್ಲೂ ಕೂಡ ಹಿಂದೂ ಮುಖಂಡರು ಈಗ ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ, ಪ್ರತಿಭಟನೆ ಮಾಡಿದ್ದಾರೆ. ಹಿಂದೂ ಸಂಘಟನೆ ಕಾರ್ಯಕರ್ತರು ಗ್ರಾಮಸ್ಥರಿಂದ ಪ್ರತಿಭಟನೆ ನಡೀತಾ ಇದೆ. ಆದಷ್ಟು ಬೇಗ ದುಷ್ಕರ್ಮಿಗಳು ಯಾರಿದ್ದಾರೆ ಅವರನ್ನ ಬಂಧಿಸಬೇಕು ಅಂತೇಳಿ ಘೋಷಣೆ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಚಾಮರಾಜಪೇಟೆಯಲ್ಲಿ 3 ಹಸುಗಳ ಕೆಚ್ಚಲನ್ನ ಕೊಯ್ದು ಅಮಾನವೀಯವಾದಂಥ ವಿಕೃತಿಯನ್ನ ಮೆರೆದಂಥ ಘಟನೆ ಇತ್ತಲ್ಲ, ವಿಕೃತಿ ಮೆರೆದಂಥ ಘಟನೆ. ಆ ಘಟನೆಯನ್ನು ಖಂಡಿಸಿ ಮಂಡ್ಯದ ಕೆರಗೋಡಲ್ಲಿ ಈಗ ಪ್ರತಿಭಟನೆ ನಡೀತಾ ಇದೆ. ನೋಡಿ, ಗೋಮಾತೆಗೆ ಹೂವಿನ ಹಾರವನ್ನು ಹಾಕಿ ಗೋಮಾತೆಗೆ ಕೊಡುವಂಥ ಗೌರವ ನಾವು ಕೊಡಬೇಕಾಗತ್ತೆ ಅಂತೇಳಿ